ಮತ್ತೆ ಸರ್ಕಾರದ ವತಿಯಿಂದನೇ ಒಂದು ಸಮಾವೇಶ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅಂತ ಅಂದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಒಂದು ಸಮಾವೇಶ ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ಸುದ್ದಿ ಇತ್ತು. ಡಿಸೆಂಬರ್ 5ನೇ ತಾರೀಕಿನಂದು ಹಾಸನದಲ್ಲಿ ಮುಖ್ಯಮಂತ್ರಿ ಶಕ್ತಿ ಪ್ರದರ್ಶನಕ್ಕೆ ಅಥವಾ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಒಂದು ಸಮಾವೇಶ ಅನ್ನುವಂಥ ರೀತಿಯಾಗಿತ್ತು. ಆದರೆ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ವೈಯಕ್ತಿಕವಾದಂತಹ ಸಮಾವೇಶ ಅಲ್ಲ, ಪಕ್ಷದ ವೇದಿಕೆಯಲ್ಲೇ ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಆಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರಿಗೂ ಹೇಳಿದ್ದೀನಿ ಅಂತ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಸನ ಸಮಾವೇಶದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಹೇಳಿದ್ದೀವಿ. ಕೆಪಿಸಿಸಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಈ ಸಮಾವೇಶ ನಡೀತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇವರೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ ಅಂತ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಭಿಮಾನಿಗಳು ಸಮಾವೇಶ ಮಾಡ್ತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿಗಳು ಸಮಾವೇಶ ಮಾಡ್ತಾರೆ. ಅಲ್ಲ, ಖರ್ಗೆ ಅವರು ಭೇಟಿಯಾಗಿದ್ರು, ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು ನಾವು ಸೇರ್ಕೊಂಡಿದ್ದೀವಿ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿಗಳು ಸಮಾವೇಶ ಮಾಡ್ತಾರೆ. ಅಲ್ಲ, ಖರ್ಗೆ ಅವರು ಭೇಟಿಯಾಗಿದ್ರು, ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ. ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಭೇಟಿ ವೇಳೆ ರಾಹುಲ್ ಗಾಂಧಿ ಅವರು ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ, ಆಯ್ತು ಮಾಡಿ ಈ ತರದೊಂದು ಸಮಾವೇಶ ಅಂತ. ದೆಹಲಿಯಲ್ಲಿ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಚರ್ಚಿಸಿದ್ದರು. ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆಯನ್ನ ಸಿದ್ದರಾಮಯ್ಯನವರು ವಿವರಿಸಿದ್ದಾರೆ, ಯಾಕಿಂತದೊಂದು ಸಮಾವೇಶವನ್ನು ನಾವು ಮಾಡಬೇಕಿದೆ ಏನು ಎತ್ತ ಅಂತ. ಜೆಡಿಎಸ್ ಭದ್ರಕೋಟೆಯಲ್ಲಿ ಈ ರೀತಿಯಾದಂತಹ ಸಮಾವೇಶವನ್ನು ನಾವು ನಡೆಸಿದ್ರೆ ಅದು ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗುತ್ತೆ. ಜಿಲ್ಲಾ ಹಾಗೆ ತಾಲೂಕು ಪಂಚಾಯಿತಿ ಚುನಾವಣೆ ಏನಿದೆ ಅದ್ರ ಮುಂಬರುವಂತಹ ಚುನಾವಣೆಗಳಲ್ಲಿ ನಮಗದು ಅನುಕೂಲ ಆಗುತ್ತೆ ಅನ್ನುವಂತ ಹೇಳಿದಾರಂತೆ. ರಾಹುಲ್ ಗಾಂಧಿಗೆ ಸಮಾವೇಶದ ಹಿನ್ನೆಲೆಯನ್ನು ಅವರು ವಿವರಿಸಿರುವಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಕೂಡ ಆಯ್ತು ಗೋ ಹೆಡ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಚಾರ ಏನು ಅಂತ ಅಂದ್ರೆ, ಈಗ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನಕ್ಕಾಗಿ ಇಂಥದ್ದೊಂದು ಸಮಾವೇಶ ಅನ್ನುವಂಥ ರೀತಿಯಾಗಿ ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇತ್ತು. ಅದೇ ರೀತಿಯ ಕೆಲ ಚಟುವಟಿಕೆಗಳು ಕೂಡ ನಡೀತಾ ಇದ್ವು. ಆದರೆ ಈಗ ಅದು ಒಂದು ರೀತಿ ಬಿಜೆಪಿಗೆ ಅಥವಾ ವಿಪಕ್ಷಗಳಿಗೆ ಒಂದು ಅಸ್ತ್ರ ಕೊಟ್ಟಂಗೆ ಆಗ್ಬಿಡುತ್ತೆ, ಕಾಂಗ್ರೆಸ್ನಲ್ಲಿ ಹುಡುಕಿದೆ ಒಡಕಿದೆ ಅನ್ನುವಂಥ ರೀತಿಯಾಗಿ ಅಂತೆಲ್ಲ ಕಾಂಗ್ರೆಸ್ ಪಡಸಾಲೆಯಲ್ಲೇ ಇದ್ರ ಬಗ್ಗೆ ಚರ್ಚೆಗೆ ಬಂದಿತ್ತು ಅನ್ನೋದೆಲ್ಲ ನಾವು ಕೇಳ್ಪಡ್ತಾ ಇದ್ವಿ, ಗೊತ್ತಿಲ್ಲ. ಬಟ್ ದೆಹಲಿಗೆ ಹೋದಂಥ ನಂತರದಲ್ಲಿ ಈ ವಿಚಾರವಾಗಿ ಗ್ರೀನ್ ಸಿಗ್ನಲ್ ಅಂತೂ ಕೊಟ್ಟಿದ್ದಾರೆ. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ವೈಯಕ್ತಿಕ ಅನ್ನುವಂಥದ್ದಕ್ಕಿಂತ ಪಕ್ಷದ ಚೌಕಟ್ಟಲ್ಲಿ ಈ ರೀತಿಯಾದಂಥದ್ದು ಆಗಬೇಕು ಅನ್ನುವಂಥನ್ನ ಬಿಂಬಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಸೂಚನೆ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಂತೆ ಇದೀಗ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂಥ ಹಿನ್ನೆಲೆಯಲ್ಲಿ ಡಿಸೆಂಬರ್ 5ನೇ ತಾರೀಕಿನ ಸಮಾವೇಶಕ್ಕೆ ಎಲ್ಲ ವ್ಯವಸ್ಥೆಗಳು ಬಹಳ ಭರದಿಂದ ಸಾಗ್ತಾ ಇದೆ. ಸಮಾವೇಶದ ಮುಖೇನವಾಗಿ ಸಿದ್ದರಾಮಯ್ಯನವರ ಪ್ಲಾನ್ ಏನು? ಪಕ್ಷದ ಒಳಗಿನ ಹಾಗೆ ಹೊರಗಿನ ಶತ್ರುಗಳಿಗೆ ಸಂದೇಶ ಕೊಡೋದು, ನನ್ನನ್ನ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡಿದ್ರೆ ಅದಕ್ಕೆ ಬಗ್ಗಲ್ಲ ಅನ್ನೋ ತಿರುಗೇಟು ಕೊಡೋದು, ಮೂಡಾ ಸೇರಿದಂತೆ ಹಗರಣಗಳ ಆರೋಪಕ್ಕೆ ಸಿಎಂ ಒಂದ್ ರೀತಿ ಡಲ್ ಆಗಿದ್ದಾರೆ ಅನ್ನುವಂಥದ್ದು ಏನಿತ್ತು ಅದು ಆ ಮಾತಿಗೆಲ್ಲ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಇಂಥ ಸಮಾವೇಶ. ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ವಿರುದ್ಧವಾಗಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಇದೊಂದು ವೇದಿಕೆ. ಭಾರಿ ಸಂಖ್ಯೆಯಲ್ಲಿ ಜನರನ್ನ ಸಂಘಟಿಸಿ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅಂದ್ರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇಡಿ ಮುಂದೆ ಇವರು ವಿಚಾರವಾಗಿ ತನಿಖೆಯನ್ನು ಮುಂದುವರೆದ ಭಾಗವಾಗಿ ಬಂಧಿಸೋದು ಮತ್ತೊಂದು ಆ ಥರದ್ದು ಏನಾದರೂ ಆದರೆ ಅಥವಾ ಆ ಥರದ್ದು ಏನಾದ್ರು ಉದ್ದೇಶವನ್ನು ಹೊಂದಿದ್ರೆ ಅದಕ್ಕೆ ಈಗಲೇ ಒಂದು ಮೆಸೇಜ್ ಪಾಸ್ ಮಾಡುವಂಥ ಪ್ರಯತ್ನವೂ ಕೂಡ ಇಂತಹ ಒಂದು ಸಮಾವೇಶದ ಮುಖೇನವಾಗಿ ಆಗ್ತಾ ಇದೆ. ಭಾರಿ ಸಂಖ್ಯೆಯಲ್ಲಿ ಜನರನ್ನ ಸಂಘಟಿಸಿ ಉತ್ತರ ಕೊಡುವಂಥ ಪ್ರಯತ್ನ. ಬದಲಾವಣೆ ಚರ್ಚೆ ವೇಳೆನೆ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ. ಆಪ್ತ ಸಚಿವರು ಹಾಗೆ ಶಾಸಕರನ್ನ ಜೊತೆಗಿಟ್ಕೊಂಡು ಇಂಥ ಸಂದೇಶವನ್ನ ಕೊಟ್ಟು ನನ್ನ ಶಕ್ತಿ ಕುಂದಿಲ್ಲ ಅನ್ನುವಂಥ ಒಂದು ಮೆಸೇಜನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನದ ಭಾಗನೇ ನಾಡ್ದು ಡಿಸೆಂಬರ್ 5ನೇ ತಾರೀಕಿನಂದು ನಡೆಯಲಿರುವಂಥ ಈ ಸಮಾವೇಶದ ಒಳಸುಳಿಗಳು ಅನ್ನೋದು ಗೊತ್ತಾಗ್ತಾ ಇದೆ.